64ನೇ ಪ್ರಶ್ನೆಯನ್ನ ಗಮನಿಸಿ. 100 ಅಂಕಗಳ ಒಂದು ಪರೀಕ್ಷೆಯಲ್ಲಿ 50 ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳ ಕೋಷ್ಟಕಗಳನ್ನ ತೋರಿಸ್ತಾ ಇದೆ. ಸೊ ಇಲ್ಲಿ ಅಂಕಗಳನ್ನ 0ದಿಂದ 34 ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸಂಖ್ಯೆ, 35ರಿಂದ 50 ಅಂಕಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳ ಸಂಖ್ಯೆ, ಈ ರೀತಿಯಾಗಿ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇವುಗಳ ಸಂಭವನೀಯತೆ ಕಂಡುಹಿಡಿಬೇಕು. ಸೊ ಇಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ಬೇಕು, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 8 + 9 + 14 + 11 + 8 ಎಷ್ಟು ಬರುತ್ತೆ ನೋಡಿ. n of s 8 16 10 20 25 50 ಬರುತ್ತೆ. ಓಕೆ, ಸೊ ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹೇಳಿ, 50. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡಿ, 30ಕ್ಕಿಂತ ಕಡಿಮೆ ಅಂಕ ಗಳಿಸಿರೋ ವಿದ್ಯಾರ್ಥಿಗಳ ಸಂಖ್ಯೆ. ಸೊ ಇಲ್ಲಿ 30ಕ್ಕಿಂತ ಕಡಿಮೆ ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ ಹೇಳಿ, 0ದಿಂದ 34 ಒಳಗೆ ಬರುತ್ತೆ. ಎಷ್ಟು ಹೇಳಿ, 8 ವಿದ್ಯಾರ್ಥಿಗಳು ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ n of a is equal to 8. ಸೊ ಹಾಗಾಗಿ ಇಲ್ಲಿ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ 8 ಡಿವೈಡೆಡ್ ಬೈ 50. ಸೊ ಇದೆಷ್ಟು ಬರುತ್ತೆ, 2 4 8 2 25 50. ಸೊ ಎರಡನೆಯ ಪ್ರಶ್ನೆ, 71ರಿಂದ 90 ಅಂಕಗಳ ನಡುವೆ ಇರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ 71ರಿಂದ 90ರ ಒಳಗಿನ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, 11 ಇದೆ. ಸೊ ಹಾಗಾಗಿ ಇಲ್ಲಿ ಬಿ, n of b ಎಷ್ಟು ಬರುತ್ತೆ, 11. ಸೊ ಇಲ್ಲಿ ಸಂಭವನೀಯತೆಯನ್ನ ಲೆಕ್ಕಾಚಾರ ಹಾಕಿದಾಗ p of b is equal to 11/50 ಆಗತ್ತೆ ಮಕ್ಕಳೇ. ಸೊ ಅದೇ ರೀತಿ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, 8 ಜನ ವಿದ್ಯಾರ್ಥಿಗಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ n of c ಎಷ್ಟಿದೆ, 8. ಸೊ ಇಲ್ಲಿ ಸಂಭವನೀಯತೆಯನ್ನು ಲೆಕ್ಕಾಚಾರ ಹಾಕಿದಾಗ 8/50 ಆಗತ್ತೆ. ಸೊ is equal to 4/25. ಓಕೆ, ಸೊ ಹಾಗಾಗಿ ಇಲ್ಲಿ 34ಕ್ಕಿಂತ ಕಡಿಮೆ ಅಂಕ ಗಳಿಸಿರುವ ಸಂಭವನೀಯತೆ 4/25. 71ರಿಂದ 90 ನಡುವೆ ಅಂಕ ಗಳಿಸಿರುವ ಸಂಭವನೀಯತೆ 11/50. ಅದೇ ರೀತಿ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಸಂಭವನೀಯತೆ 4/25 ಆಗಿದೆ.